ಆತ್ಮೀಯ ಗ್ರಾಹಕರೇ, ನಾನು ಅರವಿಂದ್ ಇವಡಿ, ಶಿವಮೊಗ್ಗ ಅರವಿಂದ್ ಮೋಟರ್ಸ್ನ ಸೇಲ್ಸ್ ವಿಭಾಗದಿಂದ ಮಾತಾಡ್ತಾ ಇದ್ದೀನಿ. ಟಾಟಾ ಕಮರ್ಷಿಯಲ್ ವೆಹಿಕಲ್ ಡೀಲರ್. ಇವತ್ತು ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಮಲೆನಾಡು ವಿಭಾಗದ ತೀರ್ಥಹಳ್ಳಿ ಗ್ರಾಹಕರಾದಂಥ ಒಂದು ಹೆಮ್ಮೆಯ ಗ್ರಾಹಕರನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಸುಮಾರು ಒಂದು 7 ರಿಂದ 10 ವರ್ಷ ವಾಣಿಜ್ಯ ವಾಹನದ ಒಂದು ಅನುಭವ ಇರುವಂಥವ್ರು. ಇವರೇ ಸ್ವತಃ ಡ್ರೈವಿಂಗ್ ಮಾಡ್ತಾರೆ ಮತ್ತು ಇವರು ಅಗ್ರಿಕಲ್ಚರಿಸ್ಟ್ ಹೌದು ಸಹ. ಇವರು ಸ್ವಂತ ಯೂಸ್ಗೆ ಮತ್ತು ಅವರ ಸುತ್ತಮುತ್ತ ಬಾಡಿಗೆಗೋಸ್ಕರ ನಮ್ಮದು ಟಾಟಾ ಯೋಧ 4x4 ವಾಹನವನ್ನು ಸುಮಾರು 4 ತಿಂಗಳಿಂದ ಪರ್ಚೇಸ್ ಮಾಡಿದ್ದಾರೆ. ಅವರ ಒಂದು ಅನುಭವ ಮತ್ತು ಅವರ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ. ಬನ್ನಿ, ಅವ್ರನ್ನೇ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ಮ ಹೆಮ್ಮೆಯ ಗ್ರಾಹಕರು ಶ್ರೀಯುತ ಹರೀಶ್ ಅವರು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರ್ಗ ಅಂತೇಳಿ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಜಾಸ್ತಿ ಇರುವಂತದ್ದು. ಇವರು ನಮ್ಮ ಟಾಟಾ ಯೋಧವನ್ನ ಒಂದು 3 ತಿಂಗಳ ಹಿಂದೆ ಟಾಟಾ ಯೋಧ 4x4 ಪಿಕಪ್ ಗಾಡಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಒಂದು ವಾಹನ ಪರ್ಚೇಸ್ ಮಾಡಿದ್ದೀರಾ, 3 ತಿಂಗಳಾಯ್ತು. 3 ತಿಂಗಳಲ್ಲಿ ನಿಮ್ಮ ಅನುಭವ ಒಂಚೂರು ನೀವು ಹೇಳಿ ಸರ್. 3 ತಿಂಗಳು ಅಂದ್ರೆ ನಾನು ಮುಂಚೆ ಬುಲ್ಲೆರೋ ಇಟ್ಕೊಂಡಿದ್ದೆ. ಆ ಗಾಡಿಲಿ ತುಂಬಾ 7 ರಿಂದ 8 ವರ್ಷ ನಾನು ಯೂಸ್ ಮಾಡಿದ್ದೀನಿ. ಇವಾಗ ನನ್ಗೇನಂದ್ರೆ ಗುಡ್ಡ ಕಾಡು ಇರೋದ್ರಿಂದ ನನಗೆ 4x4 ಅಗತ್ಯ ಇತ್ತು. ಸ್ವಲ್ಪ ಗಾಡಿ ಹೆವಿನೂ ಅಗತ್ಯ ಬೇಕಿತ್ತು. ಹಂಗಾಗಿ ನಾನು ಇದನ್ನ 3 ತಿಂಗಳು ಮಾಡಿದ್ದೀನಿ. 3 ತಿಂಗಳು. ನಿಮ್ದು ಮಹೇಂದ್ರ ಗಾಡಿ ಫಸ್ಟ್ ಇತ್ತ ಸರ್? ಮಹೇಂದ್ರ ಗಾಡಿ ಫಸ್ಟ್. ಈಗ ಮಹೇಂದ್ರ ಗಾಡಿನೂ ಓಡಿಸಿದೀರಾ, ಈ ಟಾಟಾ ಗಾಡಿನೂ ಸುಮಾರು ಒಂದು 5-6 ತಿಂಗಳಿಂದ ರನ್ ಮಾಡಿದೀರಾ. ಅದ್ರದ್ದು ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಸರ್ ನೀವು ನೋಡಿರೋಂಥದ್ದು? ಡಿಫ್ರೆನ್ಸ್ ಅನ್ನೋದೇನಕ್ಕಿಲ್ಲ, ಸ್ವಲ್ಪ ಅದು ಫ್ರಂಟ್ ಹೇಳ್ತಿತ್ತು ಅಷ್ಟೇ. ಫ್ರಂಟ್ ಕ್ಯಾಬಿನ್ ಮುಂದೆ ಹೇಳ್ತಿತ್ತು. ಸ್ವಲ್ಪ ಭಯ ಆಗ್ತಿತ್ತು. ಹೆವಿ ಲೋಡ್, ಹೈಟ್ ಲೋಡ್ ಅಥವಾ ಫುಲ್ ಲೋಡ್ ಗಾಡಿ ಈ ತರ ರೋಲ್ ಕ್ಯಾಬಿನ್ ಇಂದ ಮೇಲೆ ಏನಾದ್ರು ಬಂತು ಅಂದ್ರೆ ಬಾರಿ ಒಂದು ವೀಕ್ ಆಗ್ತಿತ್ತು. ಇದಕ್ಕೇನು ಅಂತದೇನು ಕಾಣಲ್ಲ. ಬಾರಿ ಏನು ಹೈಟ್ ಹೋದಾಗ ಈಗ ವಾಲದು ಆ ತರ ಎಲ್ಲ ಫೀಲ್ ಆಗ್ತಿತ್ತು ಬುಲೆರೋದಲ್ಲಿ. ಇದ್ರಲ್ಲಿ ನನಗೆ ಅಂತದ್ದೇನು ಕಾಣಲ್ಲ. ಸರ್, ಈ ಗಾಡಿ ನೀವೇ ಓಡಿಸದ ಸರ್? ನಾನೇ ಸರ್, ಜಾಸ್ತಿ ಈಗ ಗಾಡಿ ನೀವು ಎಲ್ಲಿ ರನ್ ಮಾಡೋದು? ಬರೀ ಜಮೀನಲ್ಲ? ಜಾಸ್ತಿಯಾಗಿ ನಾನು ಜಮೀನಲ್ಲೇ ಮಾಡು. ಜಮೀನು ಏನಂದ್ರೆ ಇನ್ನು ಅಡಿಕೆ ಎಲ್ಲರೂ ಲಾಂಗು ನಮ್ಮ ವಾಣಿಜ್ಯ ಇದಕ್ಕೆ ಶಿವಮೊಗ್ಗ ಎಲ್ಲರೂ ಹೊಡೆಯೋದಾದ್ರೆ ಶಿವಮೊಗ್ಗ ಒಂದು ಹೋಗ್ತೀನಿ. ಅಂದ್ರೆ ಅಡಿಕೆ ಇಲ್ಲಿ ಸುತ್ತಮುತ್ತ ಹುಲ್ಲು, ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋ ಜಾಸ್ತಿ ಐಟಮ್ಸ್ ಜಾಸ್ತಿ ನಾನು ಮಾಡ್ತಾ ಇರೋದೇ ಇಲ್ಲೇ. ಆಫ್ ರೋಡ್ ಕಂಡೀಷನ್ ಅಲ್ಲೇ ಹೋಗ್ತಾರೆ. ಹಾಗಾಗಿ ನೀವು ಆಫ್ ರೋಡ್ ಕಂಡೀಷನ್ ಅಲ್ಲಿ ಯೋಧ ಗಾಡಿ ಯಾವ್ದೇ ತರದ್ದು ರೋಲಿಂಗ್ ಆಗೋದಿಲ್ಲ. ಆಮೇಲೆ ಫ್ರಂಟ್ ಕ್ಯಾಬಿನ್ ಹೇಳಲ್ಲ, ಹೋಗುತ್ತೆ. ಆಮೇಲೆ ನಿಮಗೆ ಒಳಗಡೆ 4 ವೀಲ್ ಅಲ್ಲೆಲ್ಲ ಆರಾಮ್ಸೆ ಹೋಗುತ್ತೆ ಆರಾಮ್ಸೆ. ಮತ್ತೆ ಬುಲೆರೋದಲ್ಲಿ 4 ವೀಲ್ ಜಾಸ್ತಿ ಇದಾಕ್ ನಾನು ಬೇರೆ ಕಡೆ ನೋಡಿದ್ರ ಬಗ್ಗೆ 4 ವೀಲ್ ನನ್ನ ಉದ್ದೇಶನೇ 4 ವೀಲ್ ಇದ್ರಲ್ಲಿ ಸ್ಮೂತ್ ಗೇರ್ ಇದೆ ಅಂತ. ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ. ಇದು ಬುಲೆರೋದಲ್ಲಿ ಸ್ಮೂತ್ ಆಗಿ ಆಪರೇಟ್ ಆಗಲ್ಲ. ಯಾವ ಕಾರಣಕ್ಕೂ ಅದಕ್ಕೆ ಸುಮಾರು ನಿಲ್ಸ್ಕೊಂಡು ಹಾಕಬೇಕು. ನಿಲ್ಸ್ಕೊಳ್ಳೋ ಹಾಕ್ಲಾಗ್ಬೇಕು. ಆದ್ರೆ ಸ್ವಲ್ಪ ಸ್ಮೂತ್ ಇದು ಫೀಲ್ ಎಲ್ಲ ನಮ್ಗೆ ಬಾರಿ ಚೆನ್ನಾಗಿದೆ. ಯೋಧದಲ್ಲಿ 4 ವೀಲ್ ಕಾರ್ ತರ ಫೀಲಿಂಗ್ ಅಲ್ಲಿ ಇದೆ. ಕಾರ್ ತರನೇ, ಸೇಮ್ ಕಾರ್ ತರನೇ ಇದೆ. ಮತ್ತೆ ಲಾಂಗ್ ಹೋಗೋದಾದ್ರೂ ಬಾರಿ ಚೆನ್ನಾಗುತ್ತೆ. ನಾವು ಲಾಂಗ್ ಹೋಗಲ್ಲ, ಆದ್ರೆ ಲಾಂಗ್ ಹೋಗೋದಾದ್ರೂ ಬಾರಿ ಚೆನ್ನಾಗುತ್ತೆ. ಇಲ್ಲಿ ಮಲೆನಾಡು ಸುತ್ತಮುತ್ತ ತುಂಬಾ ಮಹೇಂದ್ರ ಗಾಡಿ ರನ್ ಆಗುತ್ತೆ. ಮಹೇಂದ್ರನೇ ಜಾಸ್ತಿ. ನೀವು ನಿಮ್ಮ ಒಂದು ಅನುಭವದಲ್ಲಿ ನೀವು ಆಲ್ರೆಡಿ ನೀವು ಮಹೇಂದ್ರದಲ್ಲೇ ಇದ್ದೀರಾ, ಈಗ ಅಲ್ಲಿ ಟಾಟಾಕ್ ಬಂದಿದ್ದೀರಾ. ಟಾಟಾ ಯೋಧ ಗಾಡಿ ಸುಮಾರು 4,000 ರನ್ ಮಾಡಿದೀರಾ 4x4. ನಿಮ್ದು ಒಂದು ಅನುಭವ ಸರ್, ಈ ಗಾಡಿ ತಗೊಳ್ಳೋಂತವರಿಗೆ ಅಥವಾ ನಮ್ಮ ಯಾವ್ದಾರ ಗಾಡಿಗೆ ನಾವು ಯಾರಾದ್ರೂ ಕಸ್ಟಮರಿಗೆ ಮಾತಾಡ್ಬೇಕಾರೆ ನೀವು ಒಂದು 5-6 ತಿಂಗಳಲ್ಲಿ ನೀವು ಯೋಧ ಗಾಡಿನ ಓಡಿಸಿ, ಅದರಲ್ಲೂ ನೀವು ವಿಶೇಷವಾಗಿ ಹೇಳ್ತಿರೋದು ಬರೀ ನೀವು ಆಫ್ ರೋಡ್ ಅದ್ರ ಬಗ್ಗೆ ಒಂಚೂರು ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಸರ್. ಅಭಿಪ್ರಾಯ ಅಂದ್ರೆ ನನಗೆ ಡ್ರೈವಿಂಗ್ ಸ್ಮೂತ್, ಒಂದನೇದಾಗಿ ಡ್ರೈವಿಂಗ್ ಸ್ಮೂತ್ ನಮ್ಗೆ ಫೀಲ್ ಆಗತ್ತೆ. ಅಂದ್ರೆ ನಾವು ಲೋಡ್ ಇದ್ದಾಗ್ಲೂ ಕಾರಲ್ಲಿ ಹೋದಾಗೆ ಫೀಲ್ ಆಗುತ್ತೆ. ಮತ್ತೆ ಕಂಫರ್ಟಬಲ್ 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಡ್ರೈವರ್ ಸೇರಿ 3 ಜನ ಇದು ಕರ್ಕದ ಡ್ರೈವರ್ ಸೇರಿ 3 ಜನನು ಆರಾಮಾಗಿ ಹೋಗ್ಬೋದು. ಹಾಗಾಗಿ ಅದ್ರಲ್ಲೇನು ಇದಾಗಲ್ಲ. ಮತ್ತೆ ಲೋಡಿಂಗು ಒಂದು 3-3.5 ಟನ್ 4 ಟನ್ವರೆಗೂ ಹಾಕ್ಬೋದು. ಸ್ವಲ್ಪ ಬ್ಲೇಡ್ ಎಲ್ಲ ಎಕ್ಸ್ಟ್ರಾ ಕುಟ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಅಂದ್ರೆ ಈಗ ನೀವು ಹೇಳ್ತಿರೋದು ಒಂದು ಫ್ರಂಟ್ ಕ್ಯಾಬಿನ್ ಹೇಳಲ್ಲ ಟಾಟಾದಲ್ಲಿ, 4 ವೀಲ್ ಗೇರ್ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ. ಆಮೇಲೆ ಗಾಡಿನ ಎಲ್ಲೂ ನೀವಾದ್ರೂ ಸ್ವಲ್ಪ ಕ್ಯಾಬಿನ್ ಇಂದ ಮೇಲೆ ಆದ್ರೆ ಗಾಡಿ ರೋಲ್ ಎಲ್ಲ ಆಗಲ್ಲ. ಯಾಕಂದ್ರೆ ನಾನು ಹಳ್ಳಿ ಗುಡ್ಡ ಕಾಡದಲ್ಲಿ ಯಾವಾಗಲೂ ಟಾರ್ ರೋಡ್ ತರ ಇದಿರೋದಿಲ್ಲ, ಹೊಂಡ ಕಂಟಿನ್ಯೂ ಇರೋದು. ಅವಾಗ ನಮ್ ಬುಲೆರೋ ಏನಾಗ್ತಿತ್ತು, ಫುಲ್ ಮಲ್ತಿತ್ತು, ನಿಧಾನ ಇಳಿಸ್ಕೊಂಡು ಹೋಗ್ಬೇಕಿತ್ತು. ಈ ತರ ಆಗಲ್ಲ. ಈಗ ನಾವು ಬರೋದ್ ನಿಧಾನ ಆದ್ರೂ ಆ ಫೀಲ್ ನಮ್ಗೆ ಇದು ಗೊತ್ತಾಗಲ್ಲ. ಈಗ ಹೆದರಿಕೆ ಆಗೋ ಭಯ ಆಗೋ ಅಂತ ಏನಿಲ್ಲ. ನೀವೊಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ನೀವೇ ಬಾಡಿ ಮಾಡಿಸಿದೀರಾ? ನಾನೇ ಮಾಡಿ. ಎಷ್ಟು ಸರ್ ಇದು ಅಡಿ ಏನಾದ್ರು ಲೆಕ್ಕದಲ್ಲಿ ಹೇಳ್ತೀರಾ ಸರ್? ಎಷ್ಟು ಅಡಿ ಆಗಿದೆ ಅಂತ? ಇದು ಅಡಿ 20 ಇಂಚು ಹೈಟ್ ಇರೋದು ಇದು ಬಾಡಿ ಇದ್ದು. ಮತ್ತೆ ಕ್ಯಾಬಿನ್ ಅದು ಎಕ್ಸ್ಟ್ರಾ ನಾನು ಮಾಡ್ಸಿರೋದು. ಮತ್ತೆ ಅಲ್ಲಿ ಹಿಂದ್ಗಡೆ 8 ಅಡಿ ಇದೆ. ಇದು 5 ಅಡಿ. 100 ಅಡಿ ಲೆಕ್ಕದಲ್ಲ ಸರ್? 100 ಅಡಿ ಬರಲ್ಲ. ಇದು ಹೆಚ್ಚು ಕಡಿಮೆ ಒಂದು 90 ಅಡಿ ಬರುತ್ತೆ. 90 ಅಡಿ ಬರುತ್ತೆ. ಒಂಚೂರು ಹಂಗೆ ಒಂದು ಆಪರೇಟ್ ಮಾಡ್ಬಿಡಿ ಸರ್, ನಿಮ್ ಕೈ ನೋಡೋಣ. ಆಯ್ತಾಯ್ತು ನೋಡಿ. ಇವರು ನಮ್ಮ ಅಪ್ ಮಾಡಿದೀನಿ ನಾನು. ಈಗ ಈ ತರ ಈಗ ಡೌನ್ ಮಾಡ್ತಾ ಇರೋದು. ಮತ್ತೊಂದ್ಸಲ ಬೇಕಾದ್ರೆ ಮಾಡಿ ತೋರಿಸ್ತೀನಿ.
ನೋಡಿ ನಮ್ಮ ಗ್ರಾಹಕರು ಯೋಧ ಗಾಡಿಯಲ್ಲಿ 4x4 ಅಲ್ಲಿ ಗಾಡಿ ತಗೊಂಡು ಅವರೇ ಟಿಪ್ಪರ್ ಮಾಡಿಸಿ ಇವರು ಆಕ್ಚುಲಿ ಅಗ್ರಿಕಲ್ಚರ್ ಪರ್ಪಸ್ ಇರೋದು 90% ಇವರು ಅಗ್ರಿಕಲ್ಚರ್ಗೆ ಯೂಸ್ ಮಾಡೋದು ಆ ಅಡಿಕೆ. ಈಗ ಅಡಿಕೆ ಫುಲ್ ಸೀಸನ್ ಅಲ್ಲ ಸರ್ ಈಗ? ಹೌದೌದು, ಅಡಿಕೆ ಫುಲ್ ಗೊನೆ, ಆಮೇಲೆ ಭತ್ತ ಫುಲ್ ಇರ್ತಾರೆ. ಇವರು ಏನ್ ಗಾಡಿ ಈಗ ಆಲ್ಮೋಸ್ಟ್ 5,000 ರನ್ ಮಾಡಿದ್ದಾರೆ, ಅದ್ರಲ್ಲಿ 4,000 ಕಿಲೋಮೀಟರ್ ಬರೀ ಜಮೀನಲ್ಲೇ ರನ್ ಮಾಡಿದ್ದಾರೆ. ಅವರ ಒಂದು ಅನುಭವ ಏನಂತ ಹೇಳಿದ್ರೆ, ಈ ಗಾಡಿಯಲ್ಲಿ ಫ್ರಂಟ್ ಕ್ಯಾಬಿನ್ ಹೇಳಲ್ಲ ಲೋಡಲ್ಲಿ, ಆಮೇಲೆ ಜಮೀನು ಮತ್ತೆ ಒಳಗಡೆ ಎಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಗಾಡಿ ರೋಲ್ ಆಗಲ್ಲ, ಆ ಕಡೆ ಈ ಕಡೆ ರೋಲ್ ಆಗಲ್ಲ ಲೋಡಲ್ಲಿ. ಆಮೇಲೆ 3ನೇ ಪಾಯಿಂಟ್ ಬಾರಿ ಇಂಪಾರ್ಟೆಂಟ್, ಅವ್ರು ಹೇಳೋದು 4 ವೀಲ್ ಬಾರಿ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ. ಬೇರೆ ಕಾಂಪಿಟೇಷನ್ಗೆ ಅವರು ಮಹೇಂದ್ರದೆಲ್ಲ ಬಾರಿ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ ಅಂತ ಅವ್ರು ಹೇಳ್ತಿರೋದು. ಒಳ್ಳೆ ಯಾವ ಗೇರ್ ಆದ್ರೂ ತೊಂದ್ರೆ ಇಲ್ಲ, ಅದ್ರಲ್ಲಿ ಫಸ್ಟ್ ಗೇರ್ 2 ವೀಲ್ ಗೇರ್ ಆದ್ರೂ ಸ್ಮೂತ್ ಆಗಿದೆ, 4 ವೀಲ್ ಗೇರ್ ಆದ್ರೂ ಸ್ಮೂತ್ ಆಗಿರೋದು. ಹಾಕೋಕೆ ಯಾವ್ದು ನಮ್ಗೆ ಇದು ಗೊತ್ತಾಗಲ್ಲ, ಬಾರಿ ಚೆನ್ನಾಗಿದೆ. ಮತ್ತೆ ಗೇಜ್ ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ಮಾಡಿಸಿರೋದು ಇದು ಚೆನ್ನಾಗೇ ಮಾಡಿದ್ದಾರೆ. ಅದು ನಮ್ಮ ಕಂಪನಿ ಪರವಾಗಿಯೇ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಅವ್ರ ರೆಸ್ಪಾನ್ಸ್ ಅಲ್ಲೇ ಮಾಡ್ಕೊಟ್ಟಿರೋದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರು. ಒಂದ್ಸರ್ತಿ ಏರ್ಸಿ ಸರ್, ಈಗ ಹೇಳ್ಸಿದ್ರಿ, ಸ್ವಲ್ಪ ಏರ್ಸಿ ಸಾಕು ಸರ್. ನೋಡಿ ಸರ್, ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ಇದಾಗ ನಿಮ್ಗೆ ಯಾರೋ ಮ್ಯಾನ್ಪರ್ ನೀವು ಒಬ್ಬರೇ ಎಲ್ಲದು ಲೋಡ್ ಅವ್ರು ಮಾಡ್ತಾರೆ, ಅನ್ಲೋಡ್ ನೀವು ಒಬ್ಬರೇ ಮಾಡ್ಬಿಡ್ಬೋದು. ಲೋಡ್ ಅನ್ಲೋಡ್ ನಾನೇ ಮಾಡ್ಕೊಳ್ತೀನಿ. ಅಗ್ರಿಕಲ್ಚರ್ ಅಲ್ಲಿ ನನಗೆ ಪರವಾಗಿ ನಾನೇ ಜನ ಇರ್ತದೆ, ನಾನೇ ಮಾಡ್ಕೋಬಹುದು. ಮತ್ತೆ ಲೋನ್ ನಮ್ಗೆ ಕಟ್ಟಿದ್ದು ನಮ್ಗೆ ಪೂರೈಸ್ಬೇಕಲ್ಲ ಸರ್, ನಮ್ಗೆ ಅದ್ರದ್ದು ದುಡ್ಡು ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ನೋಡಿ, ಅವರೇ ಲೋಡ್ ಮಾಡ್ತಾರೆ, ಅವರೇ ಅನ್ಲೋಡ್ ಮಾಡ್ತಾರೆ, ಅವರೇ ಡ್ರೈವಿಂಗ್ ಮಾಡ್ತಾರೆ, 3 ಕಡೆನೂ ಅವರೇ ದುಡಿತಾರೆ, ಕಂತು ಆರಾಮ್ಸೆ ಕಟ್ತಾರೆ ಅಲ್ಲ ಸರ್? ಕಂತಾರೆ ಮಾಡ್ತಾರೆ. ಸಾಕು ಬಿಡಿ ಸರ್. ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಬಾಡಿಯವರು. ಒಂದು ರೌಂಡ್ ಬಾಡಿದಲ್ಲ, ಒಂದು ರೌಂಡ್ ಹೋಗ್ಬರೋಣ ನೋಡಿ, ತೊಂದ್ರೆ ಇಲ್ಲ, ಹೆಂಗ್ ಬೇಕಾ ಹಂಗ್ ನೋಡಿ. ಹರೀಶ್ ಸರ್, ಧನ್ಯವಾದಗಳು. ನಿಮ್ದು ಒಂದು ಅಮೂಲ್ಯವಾದ ಸಮಯ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಾ. ಆಯ್ತು, ಥ್ಯಾಂಕ್ ಯು. ನಾವು ಒಂದು ರೌಂಡ್ ಒಂದು ವಿಡಿಯೋ ಮಾಡ್ತೀವಿ. ಆಯ್ತು ಮಾಡಿ.